ಸಿಎಂ ಕುರ್ಚಿ ಬದಲಾವಣೆ ಚೆಂಡು ದೆಹಲಿ ಅಂಗಳದಲ್ಲಿದೆ. ಸಿದ್ದರಾಮಯ್ಯ ಡಿಕೆಶಿ ಅವರನ್ನ ಕರೆಸಿ ಚರ್ಚೆ ಮಾಡಬೇಕು, ಇಬ್ಬರ ಜೊತೆ ಮಾತನಾಡಿ ಗೊಂದಲಕ್ಕೆ ಬ್ರೇಕ್ ಹಾಕಬೇಕು ಅಂತ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಮತ್ತು ಡಿಕೆಶಿ ಅವರನ್ನ ಕರೆಸಿ ಹೈಕಮಾಂಡ್ ಅವರು ಚರ್ಚೆ ಮಾಡಬೇಕು, ಇಬ್ಬರ ಜೊತೆ ಮಾತನಾಡಿ ಗೊಂದಲ ಏನಿದೆಯಲ್ಲ ಅದಕ್ಕೆ ಬ್ರೇಕ್ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಷ್ಟು ದಿನ ಅಂತ ಗೊಂದಲವನ್ನ ಮುಂದುವರಿಸ್ತೀರಿ? ಏನಾದ್ರೂ ತೀರ್ಮಾನ ಮಾಡಲಿ ಅನ್ನೋದು ಎಲ್ಲರ ಅಭಿಪ್ರಾಯ. ಹೈಕಮಾಂಡ್ ಗೊಂದಲ ಬಗೆಹರಿಸಬೇಕು ಅಂತ ಜಾರಕಿಹೊಳಿ ಅವರು ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಸಿಎಂ ಕುರ್ಚಿ ಬದಲಾವಣೆಯ ಚೆಂಡು ದೆಹಲಿ ಅಂಗಳದಲ್ಲಿದೆ. ಹಾಗಾಗಿನೇ ಸಿದ್ದರಾಮಯ್ಯನವ್ರನ್ನ ಮತ್ತು ಡಿಕೆಶಿ ಅವರನ್ನ ಕರೆಸಿ ಮಾತಾಡಿ ಈ ಗೊಂದಲಕ್ಕೆ ಬ್ರೇಕ್ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಮಾತಾಡಿದ್ದಾರೆ. ಇದು ಡೆಲ್ಲಿಯವರ ಅಂಗಳದಲ್ಲಿದೆ. ಅವ್ರು ಯಾವ ಡೇಟ್ ಹೇಳ್ತಾರೆ ನೋಡ್ಬೇಕು. 15 ಅಂತಾರೋ 10 ಅಂತಾರೆ, ಯಾವುದು ಗೊತ್ತಿಲ್ಲ. ಕರೀಲೇಬೇಕಲ್ಲ, ಬ್ರೇಕ್ ಹಾಕಲೇಬೇಕು, ಕರೀಲೇಬೇಕು. ಅದಕ್ಕೊಂದು ಏನು ಇತ್ಯರ್ಥ ಮಾಡಲೇಬೇಕು. ಎಲ್ಲಾದ್ರೂ ರಿಕ್ವೆಸ್ಟು, ಎಲ್ಲಾದ್ರೂ ಡಿಮಾಂಡ್ ಅದೇ ಇದೆಲ್ಲ. ಎಲ್ಲರೂ ಹೇಳಿಕೆ ಅದೇ ರೀತಿ ಇದೆ. ಸ್ವಂತ ಕರಿಗೆ ಅವರೇ ಹೇಳಾರಲ್ಲ, ಮೊನ್ನೆ ಏನು ಹೇಳ್ಯಾರ, ಬೇಗ ಮಾಡ್ತೀವಿ ಸ್ವಂತ ಅಧ್ಯಕ್ಷ ಹೇಳಿದ್ದಾರೆ. ಸೊ ಎಲ್ಲರೂ ಅದನ್ನೇ ಹೇಳಿದ್ದಾರೆ. ಆಗಬೇಕಲ್ಲ, ಮತ್ತು ಎಷ್ಟು ದಿವಸ ಕೊಡೋರು ನೀವು? ಇನ್ನು ಇದೇನೋ ಚುನಾವಣೆ ಇತ್ತು, ಓಕೆ, ಇದಾದ್ಮೇಲೆ ಬೇಗ ಆಗ್ಬೇಕಂತ ಎಲ್ಲರದ್ದು ಆಸೆ ಇದೆ. ಸೊ ಆಗ್ಬೇಕು, ಯಾವಾಗ ಆಗಲೇಬೇಕು, ಬೇಗ ಆಗ್ಬೇಕು. ಇನ್ನು 1 ತಿಂಗಳು ಆಗೋದು, 1 ತಿಂಗಳು ಯಾಕೆ ವೇಟ್ ಮಾಡಬೇಕು, ಇವತ್ತು ಮುಗಿಸ್ಬೇಕು, ಬೇರೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇದು ಡೆಲ್ಲಿಯವರ ಅಂಗಳದಲ್ಲಿದೆ. ಅವ್ರು ಯಾವ ಡೇಟ್ ಹೇಳ್ತಾರೆ ನೋಡ್ಬೇಕು. 15 ಅಂತಾರೋ 10 ಅಂತಾರೆ, ಯಾವುದು ಗೊತ್ತಿಲ್ಲ. ಕರೀಲೇಬೇಕಲ್ಲ, ಬ್ರೇಕ್ ಹಾಕಲೇಬೇಕು, ಕರೀಲೇಬೇಕು. ಅದಕ್ಕೊಂದು ಏನು ಇತ್ಯರ್ಥ ಮಾಡಲೇಬೇಕು. ಎಲ್ಲಾದ್ರೂ ರಿಕ್ವೆಸ್ಟು, ಎಲ್ಲಾದ್ರೂ ಡಿಮಾಂಡ್ ಅದೇ ಇದೆಲ್ಲ. ಎಲ್ಲರೂ ಹೇಳಿಕೆ ಅದೇ ರೀತಿ ಇದೆ. ಸ್ವಂತ ಕರಿಗೆ ಅವರೇ ಹೇಳಾರಲ್ಲ, ಮೊನ್ನೆ ಏನು ಹೇಳ್ಯಾರ, ಬೇಗ ಮಾಡ್ತೀವಿ ಸ್ವಂತ ಅಧ್ಯಕ್ಷ ಹೇಳಿದ್ದಾರೆ. ಸೊ ಎಲ್ಲರೂ ಅದನ್ನೇ ಹೇಳಿದ್ದಾರೆ. ಆಗಬೇಕಲ್ಲ, ಮತ್ತು ಎಷ್ಟು ದಿವಸ ಕೊಡೋರು ನೀವು? ಇನ್ನು ಇದೇನೋ ಚುನಾವಣೆ ಇತ್ತು, ಓಕೆ, ಇದಾದ್ಮೇಲೆ ಬೇಗ ಆಗ್ಬೇಕಂತ ಎಲ್ಲರದ್ದು ಆಸೆ ಇದೆ. ಸೊ ಆಗ್ಬೇಕು, ಯಾವಾಗ ಆಗಲೇಬೇಕು, ಬೇಗ ಆಗ್ಬೇಕು. ಇನ್ನು 1 ತಿಂಗಳು ಆಗೋದು, 1 ತಿಂಗಳು ಯಾಕೆ ವೇಟ್ ಮಾಡಬೇಕು, ಇವತ್ತು ಮುಗಿಸ್ಬೇಕು, ಬೇರೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ.